ಹಂತದಾಗ ನನಗೆ ಮಂತ್ರಿ ಸತಕ ನೀವು ಮಾಡದಿದ್ರು ಕೂಡ ಬೇರೆಯವ್ರು ಕೊಡ್ತೀರಿ ನಾನು ಸಂತೋಷ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ದಿವಸ. ಹೀಗಾಗಿ ಅವರು ಶಿಸ್ತಿನ ಸಿಪಾಯಿಗಳು ದಿವಸ ಆ ದಿಶೆಯಲ್ಲಿ ಇದು ಮಾಡಿದ್ದಾರೆ. ಈ ಪಕ್ಷ ಎಲ್ಲರೂ ಈಗ ಇದು ಎಲ್ಲವೂ ಕೂಡ ನನಗೆ ಸಂಬಂಧಿಸಿದ್ದು ಅಲ್ಲ, ನಾನು ಮಾತಾಡೋದು ತಪ್ಪಾಗುತ್ತೆ. ಪಕ್ಷ ಯಾವ್ಯಾವ ವಿಚಾರ ಇಟ್ಕೊಂಡು ಅದನ್ನು ಮಾಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ, AICC ಪ್ರಧಾನ ಕಾರ್ಯದರ್ಶಿಗಳು, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಿರಿಯರಿದ್ದಾರೆ. ನಮ್ಮ ರಾಜ್ಯವನ್ನು ಸಂಪೂರ್ಣವಾಗಿ ಅರ್ಥಂತವ್ರು ಇದ್ದಾರೆ ನಮ್ಮ ರಾಜ್ಯದವರು. ತಪ್ಪೇನಿದೆ? ಯಾರು ನಾವು ಇದು ಭಾಳ ಚರ್ಚೆ ಆಗ್ತಾ ಇದೆ. ಯಾರು ಅನರ್ಹರು ಇವತ್ತು ಅನರ್ಹಗೆ ಕೊಡಬೇಕಾ ಅಥವಾ ಡಬಲ್ ತೊಗೊಳ್ಳೋಂಥವ್ರು ಕೊಡಬೇಕಾ, ಸತ್ತವ್ರು ಕೊಡಬೇಕಾ? ಇನ್ನೂ ವಾದ ಏನಿರಬೇಕಂದ್ರೆ ಇನ್ನೂ ಯಾರಾದರೂ ಉಳಿದೋಗಿದ್ರೆ, ಅರ್ಹರಿದ್ದವರು ಉಳಿದೋಗಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡಬೇಕು. ಅನರ್ಹ ಕೊಡಿ ಅಂತ ಹೇಳೋ ಇವರು ವಿರೋಧ ಪಕ್ಷದವರು ಅನರ್ಹರಿಗೆ ಕೊಡ್ರಿ ಅಂತ ಉದ್ದೇಶ ಇದೆಯಾ ಅವ್ರದ್ದು? ಯಾರು ಉಳ್ಕೊಂಡಿದ್ದಾರೆ ಇದರಿಂದ ಹೊರಗಡೆ ಏನಾದ್ರು ತಪ್ಪಾಗಿ ಅಥವಾ ಅದೊಂದು ಯಾವುದೇ ಕಾರಣದಿಂದ ಅವ್ರನ್ನ ಇನ್ಕ್ಲೂಡ್ ಮಾಡಲಿ. ಇನ್ನೂ ಅರ್ಹ ಇದ್ದಂಥವ್ರು ಪಾಪ ನ್ಯಾಯಯುತವಾಗಿ ಅವರು ಸೇರ್ಪಡೆ ಆಗಲಿ. ಅನರ್ಹ ಇದ್ದವ್ರು ಅಂಥವ್ರು ಇವೆಲ್ಲವೂ ಕೂಡ ಹೊರಗಡೆ ಹೋಗಲೇಬೇಕು. ಸರ್ಕಾರದ ಹಣ ಅಲ್ಲ ಇದು. ಇದಕ್ಕೆ ಯಾಕೆ ಎಷ್ಟು ಇವ್ರಿಗೆ ತೊಂದರೆ? ಇವ್ರಿಗೆ ಬೇಸಿಕಲಿ ಇವ್ರಿಗೆ ಗ್ಯಾರಂಟಿಗಳ ಬಗ್ಗೆನೇ ವಿರೋಧ ಮಾಡ್ತಾಯಿದ್ರು. ಇವರು ಪ್ರಧಾನಮಂತ್ರಿನೇ ಎಲ್ಲ ಕಡೆ ಗ್ಯಾರಂಟಿಗಳನ್ನ ನಮ್ಮದೇ ಕಾಪಿ ಮಾಡಿ ಇಡೀ ದೇಶದಲ್ಲಿ ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇದ್ದಾರೆ. ಸರ್, ಸತ್ತವರ ಹೆಸರಲ್ಲಿ ಪಡ್ಕೊಂಡಿದ್ರೆ ಖಂಡಿತ ಅದನ್ನ ಕಟ್ ಮಾಡೋದು ಸರಿ ಸರ್. ಈಗ ಅನರ್ಹರು ಅಂದ್ರೆ ಏನು ಸರ್? ಎಲ್ಲರಿಗೂ ನೋಡಿ, ಈಗ ಒಂದು ನಮ್ಮಲ್ಲಿ ಹೇಳಿದಾರಲ್ಲ, ಅದಕ್ಕೆಲ್ಲ ಮಾನದಂಡ. ನಮ್ಮಲ್ಲಿ ಇಲ್ಲಿ ರಹವಾಸಿ ಇರಬೇಕು ಅಥವಾ ನಮ್ಮಲ್ಲಿ ವೋಟರ್ ಲಿಸ್ಟ್ನಾಗ ಇರಬೇಕು. ಈಗ ಬೇರೆ ರಾಜ್ಯದವ್ರು ಯಾರೋ ಬಂದು ತೊಗೊಂಡ್ರೆ ಸರಿ ಆಗ್ತದ? ಬೇರೆ ರಾಜ್ಯದವರು ಬಂದು ಒಂದು ದಿವಸ ನಮ್ಮಲ್ಲಿ ನೆಲೆಸಿ ಒಂದು ದಿವಸ ಅವ್ರು ಏನಾದರೂ ವೋಟರ್ ಲಿಸ್ಟ್ನಾಗ ಇಟ್ಕೊಂಡು ಇಲ್ಲಿ ತಮಿಳಿನವ್ರು ಇದ್ದಾರೆ, ತೆಲುಗಿನವ್ರು ಇದ್ದಾರೆ, ಬೇರೆ ಇದ್ದಾರೆ, ಮರಾಠಿಗರಿದ್ದಾರೆ, ಬೇರೆ ಕಡೆ ಇದರಲ್ಲಿ ಅವ್ರು ಬಂದಿಲ್ಲಿ ಇದು ಮಾಡಿ ಇವತ್ತು ದಿವಸ ಇಲ್ಲಿ ವಾಸಿ ಆಗಿದ್ರೆ ಅದು ಮಾತು ಬೇರೆ ಇದೆ. ಸತ್ತವ್ರಿಗೆ ಆಮೇಲೆ ಯಾರು ಬೇರೆ ರಾಜ್ಯದವರು ಇವತ್ತು ದಿವಸ ಬಂದು ಸುಮ್ಮನೆ